ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 91. ನೀನವನನ್ನು ಮೀಟ್ ಮಾಡಲು ಹೋಗು, ಏನು ಬೇಕಾದರೂ ಮಾಡು, ಆದರೆ ನನ್ನ ಮಗಳನ್ನು ಯಾಕೆ ಕರ್ಕೊಂಡು ಹೋಗಬೇಕಿತ್ತು? ಅಸಮಾಧಾನದಿಂದಲೇ ಪ್ರಶ್ನಿಸಿದ. ಇಷ್ಟು ಹೊತ್ತು ಅವನ ವರಸೆಗೆ ಭಯಗೊಂಡಿದ್ದವಳು ಅವನು ಆಜ್ಞಾಳನ್ನು ನನ್ನ ಮಗಳು ಎಂದು ಹೇಳಿದ್ದು ಕೇಳಿ ಕೋಪಗೊಂಡಳು. ಪದೇ ಪದೇ ನನ್ನ ಮಗಳು ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ. ಅವಳು ನನಗೂ ಮಗಳು ಅಂತ ಎಷ್ಟು ಸಾರಿ ಹೇಳಲಿ ನಿನಗೆ? ಆವೇಶದಿಂದ ನುಡಿದಳು. ನಿಜವಾಗ್ಲೂ ನೀನವಳನ್ನು ನಿನ್ನ ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ರೆ ಕೆಟ್ಟ ಮನುಷ್ಯರ ನೆರಳು ಸಹ ಅವಳನ್ನು ಸೋಕಲು ಬಿಡ್ತಾ ಇರಲಿಲ್ಲ ನೀನು. ಅವನ ಮಾತಿಗೆ ಪ್ರಶ್ನಾರ್ಥಕ ನೋಟ ಬೀರಿದವಳು. ಆಕರ್ಷ್ ಕೆಟ್ಟ ವ್ಯಕ್ತಿ ಅಲ್ಲ, ತುಂಬ ಒಳ್ಳೆಯವನು. ಅವನಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಗೊತ್ತಾ? ನಮ್ಮ ಪುಟಾಣಿನ ಎಷ್ಟು ಚೆನ್ನಾಗಿ ಮಾತಾಡಿಸ್ದ. ಅವಳು ಕೂಡ ಅವನ ಜೊತೆ ಖುಷಿಯಾಗಿ ಮಾತಾಡಿದ್ಲು ಎಂದವಳ ಮಾತಿಗೆ ವ್ಯಂಗ್ಯ ನಗು ಬೀರಿದವ. ನಗ್ನಗ್ತಾ ಮಾತನಾಡಿದ ಅಂದ ಮಾತ್ರಕ್ಕೆ ಅವನು ಒಳ್ಳೆಯವನಾಗಿ ಬಿಟ್ನಾ ಎಂದು ಕೇಳಿದ. ಆಕರ್ಷ್ ನನ್ನನ್ನು ಕಾಪಾಡಿದ್ದಾನೆ. ಯಾವ ಮಗ ತಾನೆ ತನ್ನ ತಂದೆಯ ವಿರುದ್ಧ ಹೋಗಿ ತನಗೆ ಸಂಬಂಧವೇ ಇಲ್ಲದ ಹುಡುಗಿಯನ್ನು ಕಾಪಾಡ್ತಾನೆ ಎಂದವಳೆ. ಆಕರ್ಷ್ ರಾಜಕಾರಣಿಯ ಮಗ ಎಂದು ಆಕರ್ಷ್ ಹೇಳಿದ ವಿಷಯವನ್ನು ವಿವರಿಸಿದಳು. ಅವನು ಹೇಳ್ದ, ನೀನು ನಮ್ಮದೇ ಅಲ್ವಾ? ನೀನವನಿಗೆ ಸಂಬಂಧವೇ ಇಲ್ಲದ ಹುಡುಗಿ ಅಲ್ವಲ್ಲ? ನಿನಗೋಸ್ಕರ ತಾನೇ ಅವನು ಮತ್ತೆ ಬಂದಿರುವುದು. ತುಟಿ ಸೊಟ್ಟಾಗೆ ಮಾಡಿ ನುಡಿದ. ಏನು ನಿನ್ನ ಮಾತಿನ ಅರ್ಥ? ನಾನು ಗಮನಿಸ್ತಾನೆ ಇದ್ದೀನಿ. ನಿಂಗೆ ಆಕರ್ಷ್ ಮೇಲೆ ಯಾಕಷ್ಟು ಕೋಪ? ಅವನು ಪಪ್ಪನಿಗೆ ನಮ್ಮ ಊರಿನ ಅಡ್ರೆಸ್ ತಿಳಿಸಿದ ಅನ್ನೋ ಕಾರಣಕ್ಕ, ಅಥವಾ ಪಪ್ಪ ಅವನ ಜೊತೆ ನನ್ನ ಮದುವೆ ಮಾಡಿಸ್ತಾರೆ ಅನ್ನೋ ಕಾರಣಕ್ಕ ಎಂದವಳೆ. ಅದೆಲ್ಲ ಬರೀ ಸುಳ್ಳು. ಪಪ್ಪನ ಮನಸ್ಸಲ್ಲಿ ಹಾಗೊಂದು ಯೋಚನೆ ಇಲ್ಲ. ನಾನು ಪ್ರೀತಿಸಿದ ಹುಡುಗನನ್ನೇ ನಾನು ಮದುವೆ ಆಗಿರುವಾಗ ನಾನು ಯಾಕೆ ಆಕರ್ಷಣ ಮದುವೆ ಆಗಲಿ ಎಂದವಳತ್ತ ಅಚ್ಚರಿಯ ನೋಟ ಬೀರಿದವ. ಏನು ಹೇಳ್ತಾ ಇದೆಯಾ ನೀನು ಎಂದು ಕೇಳಿದ. ಐ ಲವ್ ಯು ಎಂದು ಅವನ ಸನಿಹ ಬಂದು ನಿಂತಳು. ಅವಳ ಆ ಮಾತಿಗೆ ಅವನ ಹೃದಯ ಬಡಿತ ಏರುಪೇರಾದರೆ ಅವನ ಕಣ್ಗಳಲ್ಲಿ ಸಂತೋಷದ ಹೊನಲು ಹರಿಯಿತು. ಅವಳು ಅವನ ಪ್ರೀತಿ. ಈಗ ಅವಳು ಸಹ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಅರಿತಾಗ ಅವನ ಮನ ಹುಚ್ಚೆದ್ದು ಕುಣಿಯಿತು. ಆದರೆ ಮರುಕ್ಷಣವೇ ಅಂದು ಆಸ್ಪತ್ರೆಯಲ್ಲಿ ಅವಳು ಪ್ರಶಾಂತ್ ಹಾಗೂ ಶಿವಾನಿ ಬಳಿ ಹೇಳಿದ ಮಾತನ್ನು ನೆನೆದವ. ಸುಳ್ಳು ಹೇಳ್ತಿದ್ಯಾ? ಸಡನ್ನಾಗಿ ನಿಂಗೆ ನನ್ನ ಮೇಲೆ ಪ್ರೀತಿಯಾಗಲು ಹೇಗೆ ಸಾಧ್ಯ? ಅವತ್ತು ಅತ್ತೆ ಮಾವ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದ ಸಮಯದಲ್ಲಿ ಶಿವಾನಿಯ ಡೆಲಿವರಿ ಆಗಿತ್ತು. ನೀನು ಅವಳ ಮಗುವನ್ನು ನೋಡಲು ವಾರ್ಡೊಳಗೆ ಹೋದಾಗ ಪ್ರಶಾಂತ್ಗೆ ಹೇಳಿದ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನೀನು ಯಾವತ್ತೂ ಯಾರ ಸೆಕೆಂಡ್ ಚಾಯ್ಸ್ ಆಗಲು ಬಯಸದವಳು. ಅಂಥದ್ರಲ್ಲಿ ಮದುವೆಯಾಗಿ ಮಗು ಇರೋ ನನ್ನನ್ನು ಪ್ರೀತಿಸ್ತಿದ್ಯಾ ಅಂದರೆ ನಾನು ನಂಬೇಕಾ? ಮನದಲ್ಲಿ ಬೇಸರವಿದ್ದರೂ ಅದನ್ನು ತೋರಗೊಡದೆ ಕೇಳಿದ. ಇವತ್ತು ಮಾತಾಡಿ ಎಲ್ಲ ಕ್ಲಿಯರ್ ಮಾಡಬೇಕು ಅಂತಾನೆ ಬಂದಿದ್ದೀನಿ. ನಂಗೆ ಗೊತ್ತು ನಿಂಗೆ ಮೊದಲು ಮದುವೆ ಆಗಿರಲಿಲ್ಲ. ಪುಟಾಣಿಯ ಅಮ್ಮ ಪರಿಯ ಬಗ್ಗೆಯೂ ಗೊತ್ತು ನನಗೆ ಎಂದಾಗ ಒಮ್ಮೆ ಅಚ್ಚರಿಗೊಂಡರು. ನನ್ನ ಪಾಪು ಅಮ್ಮ ಯಾರು ಅಂತ ಗೊತ್ತಿಲ್ಲ, ಮತ್ತು ಅವಳ ಸಾವಿಗೆ ನಾನು ಹೇಗೆ ಕಾರಣಲಾಗ್ತೀನಿ ಅಂತ ಹೇಳ್ತಿದ್ದೆ. ಅಂದರೆ ನಿಂಗೆಲ್ಲ ಗೊತ್ತಿದೆ. ನೀನು ಅವನ ಜೊತೆ ಸೇರಿ ನನ್ನ ಮುಂದೆ ನಾಟಕ ಮಾಡ್ತಿದ್ಯಾ? ನನಗೆ ಮೊದಲು ಮದುವೆ ಆಗಿರಲಿಲ್ಲ ಅಂತ ಗೊತ್ತಾಗಿ ಈಗ ನನ್ನ ಮೇಲೆ ಪ್ರೀತಿ ಆಯಿತಾ? ಕೋಪದಿಂದ ಅಬ್ಬರಿಸಿದ. ನಾನೇನು ನಾಟಕ ಮಾಡ್ತಿಲ್ಲ. ನಾನು ನಿನ್ನನ್ನು ಪ್ರೀತಿಸಲು ಶುರು ಮಾಡಿದ್ದು ಇವಾಗಲ್ಲ. PU ಇರುವಾಗಲೇ ನಿನ್ನನ್ನು ಪ್ರೀತಿಸ್ತಿದ್ದೆ. ನೆನಪಿದೆಯಾ ನಿನಗೆ? ನಮ್ಮ ಮನೆಯ ದಾರಿಯಾಗಿ ಬೈಕಲ್ಲಿ ಹೋಗ್ತಿದ್ದೆ ನೀನು. ಕಾಲೇಜಿನ ಬಳಿ ಕೂಡ ಸಿಗ್ತಿದ್ದೆ ಎಂದವಳ ಮಾತಿಗೆ ಕಣ್ಣರಳಿಸಿದವ. ಅಂದರೆ ನೀನು ನನ್ನನ್ನು ಗಮನಿಸಿದ್ದೀಯಾ ಎಂದು ಕೇಳಿದ. ಈಗವನ ಕೋಪ ಕೊಂಚ ಕರಗಿತ್ತು. ಹಾಂ, ನಿನ್ನ ಮೇಲೆ ಲವ್ ಎಟ್ ಫಸ್ಟ್ ಸೈಟ್ ಆಗಿತ್ತು. ಮೊದಲು ಕ್ರಶ್ ಅಂತ ಅಂದ್ಕೊಂಡಿದ್ದೆ. ಅವತ್ತು ನನ್ನ ಚೋಟುನ ಸೇಫಾಗಿ ಮನೆಗೆ ಸೇರಿಸಿದವನು ನೀನೇ ಅಲ್ವಾ? ನೀನು ನಮ್ಮ ಕಾಲೇಜಿಗೆ ಬಂದಾಗಲೆಲ್ಲ ಒಂದು ಹುಡುಗಿಯ ಜೊತೆ ಮಾತಾಡ್ತಿದ್ದೆ. ನೀವಿಬ್ಬರು ಲವ್ವರ್ಸ್ ಅಂತ ಕಾಲೇಜಲ್ಲಿ ಕೆಲವರು ಮಾತಾಡ್ತಿದ್ರು. ನೀನು ನನಗೆ ಸಿಗಲ್ಲ, ನೀನು ನನ್ನವನಲ್ಲ ಅಂತ ನಿನ್ನನ್ನು ಮರೆಯಲು ಪ್ರಯತ್ನಪಟ್ಟೆ. ಆ ಹುಡುಗಿ ಪರಿ ಅಂತ ನಂಗೆ ಗೊತ್ತಾಗಿದ್ದು ಇತ್ತೀಚೆಗೆ. ನನ್ನ ಫಸ್ಟ್ ಚಾಯ್ಸ್ ನೀನೇ ಆಗಿದ್ದೆ. ಜೀವನದಲ್ಲಿ ಮದುವೆ ಆಗಬಾರ್ದು ಅಂತಲೂ ಅಂದ್ಕೊಂಡಿದ್ದೆ. ಆದರೆ ಪಪ್ಪ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿ ಮದುವೆಗೆ ಒಪ್ಪಿಸಿದರು. ಅವತ್ತು ಎಂಗೇಜ್ಮೆಂಟ್ ದಿನ ನಿನ್ನನ್ನು ನೋಡಿದಾಗ ನನ್ನನ್ನು ಮದುವೆ ಆಗ್ತಿರೋ ಹುಡುಗ ನೀನೇ, ನಾನು ಪ್ರೀತಿಸಿದವನೇ ಅಂತ ತುಂಬ ಖುಷಿಪಟ್ಟಿದ್ದೆ. ಆದರೆ ನಾನು ನಿನ್ನ ಪ್ರೀತಿ ಅಲ್ಲ,
ನನಗೆ ಸೇರಬೇಕಾದ ಪ್ರೀತಿನ ನೀನು ಇನ್ಯಾರಿಗೂ ಕೊಟ್ಟೆ ಅಂತ ತುಂಬ ಕೋಪ ಬಂದಿತ್ತು ನನಗೆ. ಅದಕ್ಕೆ ಮನಸ್ಸಲ್ಲಿ ಪ್ರೀತಿ ಇದ್ದರೂ ನಿನ್ನನ್ನು ಕಂಡ್ರೆ ಆಗಲ್ಲ ಅನ್ನೋ ಥರ ನಡ್ಕೊಳ್ತಿದ್ದೆ. ಆದರೆ ಪಪ್ಪ ಹೇಳಿದ ಮೇಲೆ ನನಗೆ ಗೊತ್ತಾಗಿತ್ತು ನಿನಗೆ ಮೊದಲು ಮದುವೆ ಆಗಿರಲಿಲ್ಲ, ನೀನು ನನ್ನನ್ನು ಪ್ರೀತಿಸ್ತಿದ್ದೀಯಾ ಅಂತ. ಆಮೇಲೆ ಸಹನಾಳನ್ನು ಮೀಟ್ ಮಾಡಿ ಅವಳ ಬಾಯಿ ಬಿಡಿಸಿದಾಗ ಅವಳು ಹೇಳಿದ್ಲು ನೀನು ನನ್ನನ್ನು ಪ್ರೀತಿಸ್ತಿದ್ದ ವಿಷಯ. ಅಷ್ಟೊಂದು ಪ್ರೀತಿ ಮನಸ್ಸಲ್ಲಿಟ್ಕೊಂಡು ನಾನು ಮಾಡದೇ ಇರೋ ತಪ್ಪಿಗೆ ನನ್ನನ್ನು ಯಾಕೋ ದ್ವೇಷಿಸ್ತಿದ್ದೀಯಾ ಎಂದವಳು ಅಳುತ್ತಲೇ ಅವನೆದೆಗೆ ಹೊರಗಿದಳು. ಅವನು ಸ್ತಬ್ಧನಾಗಿ ನಿಂತು ಬಿಟ್ಟ. ಖ್ಯಾತಿ ಹೇಳಿದ ಮಾತುಗಳನ್ನು ಅರಗಿಸಿಕೊಳ್ಳಲು ಅವನಿಗೆ ಕೊಂಚ ಸಮಯ ಬೇಕಾಯಿತು. ಪಪ್ಪ ಮತ್ತು ಮಮ್ಮಿ ನಿನ್ನ ಊರಿಗೆ ಹೋಗಿದ್ರು. ಅತ್ತೆ ಮಾವ ಅವರಿಗೆ ಪರಿ ಬಗ್ಗೆ ಎಲ್ಲ ಹೇಳಿದರು. ಆದರೆ ಅವಳ ಸಾವಿಗೆ ನಾನು ಹೇಗೆ ಕಾರಣವಾಗ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಅವಳು ಪ್ರೀತಿಸಿದ ಹುಡುಗ ಅವಳಿಗೆ ಮೋಸ ಮಾಡ್ದ, ಅದರಲ್ಲಿ ನನ್ನ ತಪ್ಪೇನು? ಅವನು ಮಾತನಾಡದೇ ಇದ್ದಾಗ ಅವಳೇ ಮಾತು ಮುಂದುವರಿಸಿದಳು. ನಿನ್ನಿಂದಾನೇ ಅವನು ಪರಿಗೆ ಮೋಸ ಮಾಡಿದ್ದು. ಅವತ್ತು ನೀನು ಕಾಲೇಜಿಂದ ಮನೆಗೆ ಹೋಗುವಾಗ ಮಳೆ ಬರ್ತಾಯಿತ್ತು. ಗಾಳಿಗೆ ಛತ್ರಿ ನಿನ್ನ ಕೈಯಿಂದ ಹಾರಿತು. ನೀನು ಆವಾಗ ಜಾರಿ ಬಿದ್ದೆ. ಆವಾಗಲೇ ಮೊದಲ ಸಾರಿ ನಾನು ನಿನ್ನನ್ನು ನೋಡಿದ್ದು. ಆಮೇಲೆ ನಿನ್ನ ಮನೆ ಯಾವುದು ಅಂತ ತಿಳಿಯಲು ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದೆ. ಅದೇ ದಾರಿಯಾಗಿ ಬೈಕಲ್ಲಿ 2-3 ಸಾರಿ ಬಂದಿದ್ದೆ. ಮರುದಿನ ಪರಿಯ ಒತ್ತಾಯಕ್ಕೆ ಅವಳನ್ನು ಕಾಲೇಜಿಗೆ ಡ್ರಾಪ್ ಮಾಡಲು ಬಂದಾಗ ನಿನ್ನನ್ನು ನೋಡಿದೆ. ನೀನು ಅದೇ ಕಾಲೇಜು ಅಂತ ಗೊತ್ತಾದ ಮೇಲೆ ಪ್ರತಿದಿನ ಪರಿನ ಡ್ರಾಪ್ ಮಾಡೋ ನೆಪದಲ್ಲಿ ಕಾಲೇಜಿಗೆ ಬರ್ತಿದ್ದೆ. ಆಮೇಲೆ ನೀನು ಕಾಲೇಜಿಗೆ ಬರಲೇ ಇಲ್ಲ. ಅವತ್ತು ಸಹನಾಳ ಪರಿಚಯ ಮಾಡಿಕೊಂಡೆ. ನಿನಗೆ ಹುಷಾರಿಲ್ಲ ಅಂತ ತಿಳಿಯಿತು. ನಿನ್ನ ಮನೆಯ ದಾರಿಯಾಗಿ ಬಂದಿದ್ದೆ, ನೀನು ಕಾಣಲಿಲ್ಲ. ಒಂದಿನ ಪರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲು. ಅವಳು ಒಂದು ಹುಡುಗನನ್ನು ಪ್ರೀತಿಸ್ತಿದ್ಲು. ಅವನಿಂದ ಅವಳು ಪ್ರೆಗ್ನೆಂಟ್ ಆದಳು. ಆದರೆ ಅವನು ಯಾರು ಅಂತ ಅವಳು ಹೇಳಲೇ ಇಲ್ಲ. ಪಾಪು ಹುಟ್ಟೋಕ್ಕೂ ಮುಂಚೆ ನನ್ನ ಹತ್ರ ಎಲ್ಲ ಹೇಳ್ಕೊಂಡು ಅತ್ತಳು. ನಾನು ಅವನನ್ನು ಹುಡುಕಿ ಹೊರಡುವಷ್ಟರಲ್ಲಿ ನನ್ನನ್ನು ತಡೆದವಳು. ಅವನು ನಮ್ಮ ಕಾಲೇಜಲ್ಲೇ ಬೇರೊಂದು ಹುಡುಗಿಯನ್ನು ಇಷ್ಟಪಡ್ತಿದ್ದಾನೆ. ನನಗೆ ಅವಳನ್ನು ತೋರಿಸಿದ. ನಾನು CA ಪಾಸಾಗಿ ಯಾರ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತಿದ್ನೋ ಅದೇ ಗೋಪಿನಾಥ್ ಸರ್ ಮಗಳು ಅವಳು. ಅವರಿಬ್ಬರು ಚೆನ್ನಾಗಿರ್ಲಿದ್ರತ್ ಅಂದ್ಲು. ಪಾಪುನ ನಮ್ಮ ಕೈಗೆ ಕೊಟ್ಟು ಅವಳು ಈ ಪ್ರಪಂಚನೇ ಬಿಟ್ಟು ಹೋದ್ಲು. ಆದರೆ ನನ್ನ ಪರಿ ಸಾವಿಗೆ ಕಾರಣವಾದವರನ್ನು ಸುಮ್ಮನೆ ಬಿಡಬಾರ್ದು ಅಂದ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ. ಪರಿ ಹೇಳಿದ ಗೋಪಿನಾಥ್ ಸರ್ ಮಗಳು ನೀನು ಅಂತ ಗೊತ್ತಾದಾಗ ನಂಗೆ ಎಷ್ಟು ನೋವಾಗಿತ್ತು ಗೊತ್ತಾ. ನಾನು ಪ್ರೀತಿಸಿದ ಹುಡುಗಿಯೇ ನನ್ನ ಪರಿ ಸಾವಿಗೆ ಕಾರಣವಾದಳು ಎಂದಾಗ ಆಘಾತದಿಂದ ಕುಸಿದು ಕುಳಿತಳು ಖ್ಯಾತಿ. ನಾನು ಯಾವ ತಪ್ಪು ಮಾಡಿಲ್ಲ. ಅವನು ಯಾರು, ಯಾಕೆ ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ದ? ಅದೇ ನೀನು ಯಾರನ್ನು ತುಂಬ ಒಳ್ಳೆಯವನು ಅಂತ ಹೊಗಳ್ತಾ ಇದ್ದೀಯೋ ಆ ರಾಸ್ಕಲ್ ಆಕರ್ಷ್, ಅವನೇ ನನ್ನ ಪರಿ ಜೀವನ ನಾಶ ಮಾಡಿದವನು. ಅವಳ ಜೀವನ ನಾಶ ಮಾಡಿ ಫಾರಿನ್ ಹೋಗಿ ಸೇರಿಕೊಂಡ. ಅವನು ಇಂದಲ್ಲ ನಾಳೆ ನಿನ್ನನ್ನು ಹುಡ್ಕೊಂಡು ಬಂದೇ ಬರ್ತಾನೆ ಅನ್ನೋ ನಂಬಿಕೆ ಇದ್ದೋದ್ರಿಂದಲೇ ನಾನು CA ಕಂಪ್ಲೀಟ್ ಮಾಡಿ ನಿನ್ನ ಪಪ್ಪನ ಆಫೀಸಲ್ಲಿ ಕೆಲಸಕ್ಕೆ ಸೇರಿದ್ದು. ನಾನು ಅಂದ್ಕೊಂಡಂತೆ ಅವನು ಬಂದ. ಅವನು ನಿನ್ನನ್ನು ಮೀಟ್ ಮಾಡಿ ಮಾತಾಡ್ತಿದ್ದದ್ದು ನಾನು ಗಮನಿಸಿದೆ. ನಿನಗೆ ಅವನ ಮೇಲೆ ಯಾವ ಭಾವನೆಯೂ ಇಲ್ಲ ಅಂತ ನಂಗೆ ತಿಳಿಯಿತು. ಆದರೆ ಎಲ್ಲಿ ಅವನು ನಿನ್ನ ಜೀವನದ ಜೊತೆ ಆಟ ಆಡ್ತಾನೋ ಅನ್ನೋ ಆತಂಕದಿಂದ ನಿನ್ನ ಪಪ್ಪ ನಿನ್ನನ್ನು ಮದುವೆ ಆಗಲು ಹೇಳಿದಾಗ ಒಪ್ಪಿದೆ. ನಮ್ಮ ಮದುವೆ ಆದ ಮೇಲೂ ಅವನು ನಿನ್ನನ್ನು ಭೇಟಿಯಾಗ್ತಿದ್ದ. ಅದಕ್ಕೆ ನಿನ್ನನ್ನು ಊರಿಗೆ ಕರ್ಕೊಂಡು ಹೋದೆ. ಆದರೆ ಅವನಿಗೆ ನಾವಿರೋ ಜಾಗ ತಿಳಿದು ನಿನ್ನ ಪಪ್ಪನ ಜೊತೆ ಬಂದು ನಿನ್ನನ್ನು ಕರ್ಕೊಂಡು ಹೋದ ಎಂದು ಇಷ್ಟು ವರ್ಷ ತನ್ನ ಮನದಲ್ಲಿದ್ದ ರಹಸ್ಯವನ್ನು ತೆರೆದಿಟ್ಟ. ಎಲ್ಲವನ್ನೂ ಕೇಳಿಸಿಕೊಂಡ ಖ್ಯಾತಿ ಸ್ತಬ್ಧವಾಗಿ ಕುಳಿತಿದ್ದವಳು. ಅವನ ಮಾತುಗಳೆಲ್ಲವನ್ನೂ ಮೆಲುಕು ಹಾಕಿದವಳು. ನಾನವನನ್ನು ಪ್ರೀತಿಸ್ತಿರಲಿಲ್ಲ ಅನ್ನೋದು ನಿಮಗೆ ಗೊತ್ತಿತ್ತಲ್ವಾ? ಮತ್ತ್ಯಾಕೆ ಪದೇ ಪದೇ ಪರಿ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ನನಗೆ ಯಾಕೆ ನೋವು ಕೊಡ್ತಿದೀಯಾ ಎಂದು ಪ್ರಶ್ನಿಸಿದಳು. ಪರೋಕ್ಷವಾಗಿ ನೀನೇ ಕಾರಣ ಅದಕ್ಕೆ ಎಂದ ಗಂಭೀರವಾಗಿ. ಆರ್ ಯು ಮ್ಯಾಡ್? ನಿಂಗೆ ನಿಜವಾಗಲೂ ಹುಚ್ಚು ಹಿಡಿದಿದೆ. ಇಷ್ಟು ದಿನ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಂಗೆ ಗೊತ್ತು ನನ್ನ ತಪ್ಪಿಲ್ಲ ಅಂತ. ಆದರೂ ಪರೋಕ್ಷವಾಗಿ ನಾನೇ ಕಾರಣ ಅಂದರೆ ಏನರ್ಥ? ನಿನ್ನ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡು ಎಲ್ಲ ಕನ್ಫ್ಯೂಷನ್ಸ್ ದೂರ ಮಾಡಿಕೊಂಡು ನಿನ್ನ ಜೊತೆ ಹೊಸ ಜೀವನ ಶುರು ಮಾಡಬೇಕು ಅಂತ ನಾನು ಕನಸು ಕಂಡಿದ್ರೆ ನೀನು
ಎಂದು ಒಂದು ಕ್ಷಣ ಮೌನ ವಹಿಸಿದವಳು. ನಾನು ಮನೆಗೆ ಹೋಗ್ತೀನಿ ಬಾಯ್. ನೀನು ನಾನು ಸಾಯೋ ತನಕ ನನ್ನನ್ನು ದ್ವೇಷಿಸ್ತಾ ಇರು ಎಂದವಳೇ ಅಲ್ಲಿಂದ ಹೊರಟೇ ಬಿಟ್ಟಳು. ಅದ್ರಿತ್ ಅವಳನ್ನು ತಡೆಯಲಿಲ್ಲ. ಮುಂದುವರಿಯುವುದು.